ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರೆಗೆದರಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಗಾದಿ ಪೈಪೋಟಿ. ಜಿಲ್ಲಾಧ್ಯಕ್ಷರುಗಳ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಿಸುತ್ತಿರುವ ಎಐಸಿಸಿ ವೀಕ್ಷಕರ ತಂಡ. ಮಂಚೇನಹಳ್ಳಿಯಲ್ಲಿ ಜ್ಞಾನಸುಧಾ ಸ್ಕಾಲರ್ಶಿಪ್ ವಿತರಣೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೆಚ್ಚುಗೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹ. ಹೈಕಮಾಂಡ್ನ ವೀಕ್ಷಕರ ಸಭೆಯಲ್ಲಿ ಹೊಡೆದಾಟ ಬಡಿದಾಟ. ಕೈಕೊಟ್ಟ ಮಳೆ ಬಿತ್ತನೆ ಮಾಡಲಾಗದೆ ರೈತ ವಿಮೆ ಮಾಡಿಸಲು ನೂಕುನುಗ್ಗಲು. ರಜಾ ದಿನವೂ ಬಿಡುವಿಲ್ಲದೆ ಕೃಷಿ ವಿಮೆ ಮಾಡಿಸುತ್ತಿರುವ ರೈತರು. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಬಿರುಸಿನ ಚಟುವಟಿಕೆಗಳ ವಾತಾವರಣ ನಡೆದಿದೆ. ಒಂದು ಕಡೆ ಸಚಿವ ಸ್ಥಾನಕ್ಕೆ ಲಾಬಿ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಪಕ್ಷದ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಪೈಪೋಟಿ ಹೆಚ್ಚಾಗಿದೆ. ಅಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಕ್ಕಾಗಿ ಆಗಮಿಸಿದ್ದ ವೀಕ್ಷಕರ ತಂಡದ ಮುಂದೆ ಪ್ರದರ್ಶನಕ್ಕೆ ಅಭ್ಯರ್ಥಿಗಳು ವಿಶೇಷ ಆಸಕ್ತಿ ತೋರುತ್ತಿದ್ದರು. ಜಿಲ್ಲೆಯಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ಹುದ್ದೆಗೆ ಸ್ಪರ್ಧೆ ಜೋರಾಗಿಯೇ ಇದೆ. ಕಳೆದ 6 ವರ್ಷಗಳಿಂದ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಿಲ್ಲ. ಈಗಿರುವ ಕೇಶವರೆಡ್ಡಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜೊತೆಗೆ ಪಕ್ಷದ ಅಧ್ಯಕ್ಷ ಸ್ಥಾನವೂ ಮುಂದುವರೆದಿದ್ದು, ಒಬ್ಬರಿಗೆ 2 ಹುದ್ದೆಗಳ ಪಟ್ಟ ಬಹುಕಾಲದಿಂದ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಎಐಸಿಸಿ ಕಮಿಟಿ ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರುಗಳ ಬದಲಾವಣೆಗೆ ಸೂಚನೆ ನೀಡಿದೆ. ಮುಂಬರುವ ವಿಧಾನಸಭಾ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಗೆಲ್ಲಲು ಪಕ್ಷ ಸಂಘಟನೆಗೆ ಪಕ್ಷ ಒತ್ತು ನೀಡಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಗಳಲ್ಲಿ ಅಧ್ಯಕ್ಷರು ಸಮರ್ಥವಾದ ವ್ಯಕ್ತಿ ಇರಬೇಕೆಂದು ಹುಡುಕಾಟ ನಡೆದಿದೆ. ಆ ಹಿನ್ನೆಲೆಯಲ್ಲಿ ವೀಕ್ಷಕರನ್ನ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಕಳಿಸಿ ಅಭಿಪ್ರಾಯ ಸಂಗ್ರಹ ಮಾಡ್ತಿದೆ. ಒಂದೊಂದು ಜಿಲ್ಲೆಗೂ 6 ಜನರ ಅರ್ಜಿಗಳನ್ನ ಫೈನಲ್ ಮಾಡಿ ಅದರಲ್ಲಿ ಒಬ್ಬರ ಸಮರ್ಥ ವ್ಯಕ್ತಿಯನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುವುದು ಎಂದು ವೀಕ್ಷಕರು ತಿಳಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಅಧ್ಯಕ್ಷರ ಗಾದಿಗೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಮಂಚೇನಹಳ್ಳಿ ಭಾಗದಲ್ಲಿ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳನ್ನು ತಂದುಕೊಟ್ಟ, ಅದರಲ್ಲೂ ಬಹುತೇಕ ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ನೋಡಿಕೊಂಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ವಂಚಿತರಾಗಿದ್ದ ಪಿಎನ್ ಪ್ರಕಾಶ್, ಮಾಜಿ ಸಚಿವ ಎಂಸಿ ಸುಧಾಕರ್ ಬೆಂಬಲದೊಂದಿಗೆ ಅಧ್ಯಕ್ಷ ಗಾದಿ ಆಕಾಂಕ್ಷಿಯಾಗಿದ್ರೆ, ಕೋಲಾರ ಅವಿಭಜಿತ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ, ಚಿಕ್ಕಬಳ್ಳಾಪುರ ವಿಧಾನಸಭಾ ಅಭ್ಯರ್ಥಿ ಆಕಾಂಕ್ಷಿಯೂ ಆಗಿದ್ದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಚಿಂತಾಮಣಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ಘಟಕದ ಮುಖಂಡ ಕೋನಪಲ್ಲಿ ಕೋದಂಡ, ವಿನಯ್ ಶ್ಯಾಮ್ ಹಾಗೂ ಕೆಪಿಸಿಸಿ ಸದಸ್ಯರಾಗಿದ್ದ ಎಸ್ಪಿ ಶ್ರೀನಿವಾಸ್ ಇತರರು ಅಧ್ಯಕ್ಷ ಗಾದಿಗೆ ಉತ್ಸುಕರಾಗಿದ್ದು, ಅವರಲ್ಲಿ ಒಬ್ಬರಾದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಮಾತನಾಡಿ, ಹೈಕಮಾಂಡ್ ಮೇಲೆ ಭಾರ ಹಾಕಿ ನಿರೀಕ್ಷೆಯಲ್ಲಿ ಇದ್ದೇನೆ. ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಪಕ್ಷ ಸಂಘಟನೆಗೆ ಒತ್ತು ನೀಡುತ್ತೇನೆ ಎಂದಿದ್ದಾರೆ. ಮೊದಲೆಲ್ಲ ಇಲ್ಲಿ ಲೋಕಲ್ ಲೀಡರ್ಗಳೆಲ್ಲ ಕೇಳಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮಾನ್ಯ ಖರ್ಗೆ ಅವರು ಮತ್ತು ಕೆಲವು ಮಾನದಂಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಲೋಕಲ್ ಮಾತಾಡೋದು ಮತ್ತು ಮತ್ತು ಗ್ರಾಸ್ ರೂಟ್ಲಲ್ಲಿರ್ತಕ್ಕಂಥ ಜನಗಳನ್ನ ಮತ್ತು ಪ್ರತಿ ಬ್ಲಾಕಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ಇವ್ರಿಗೆ ಕೊಡ್ಬೋದಾ ಬಿಡ್ಬೋದಾ, ಪ್ರತಿಯೊಂದು ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಗ್ರಾಸ್ ರೂಟ್ ಲೆವೆಲಿಂದ ಅಧ್ಯಕ್ಷ ನೇಮಕ ಮಾಡಬೇಕು ಅನ್ನೋ ಒಂದು ಧ್ಯೇಯದಿಂದ ಕೆಲವು ಮಾನದಂಡಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 5 ದಿವಸ ಇಲ್ಲಿ ಗುಜರಾತಿಂದ ಮೇಯರ್ ಆಗಿದ್ದರು ಪಾಲಕ್ ವರಮಾಜಿ ಅಂತ, ಅವರು ಉಸ್ತುವಾರಿಯಲ್ಲಿ ನಮ್ಮ ಕೆಪಿಸಿಸಿ ಆರ್ ಸುದರ್ಶನ್ ಮತ್ತು ಕಾರ್ತಿಕ್ ಬಂದಿದ್ದಾರೆ. ಇವರು ಎಲ್ಲ ಜಿಲ್ಲೆಯಾದ್ಯಂತ ಪ್ರತಿ ಬ್ಲಾಕಲ್ಲಿ ಹೋಗಿ ಪ್ರತಿಯೊಂದು ವಿಷಯನ ಕಲೆಕ್ಟ್ ಮಾಡಿ, ಸಪೋಸ್ ನಾನು ಅಧ್ಯಕ್ಷನ ಆಕಾಂಕ್ಷೆ ಆಗಿದ್ದೀನಿ, ನನ್ನ ಬಗ್ಗೆ ಕೆಲವರು ಕೇಳ್ತಾರೆ, ಅದರ ಬಗ್ಗೆ ಇವರು ಸಂಘಟನೆ ಶಕ್ತಿ ಇದೆಯಾ, ಇವರು ಅನುಭೋಗ ಏನು, ಇವರು ಪಕ್ಷನ ಸಂಘಟನೆ ಮಾಡ್ತಾರಾ ಅಂತ ಎಲ್ಲ ಕೆಲವು ಮಾನದಂಡಗಳನ್ನು ಕೇಳಿ ಅವರು ಒಂದು ರಿಪೋರ್ಟನ್ನು ಖರ್ಗೆ ಅವ್ರಿಗೂ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೊಡ್ತಾರೆ. ಕೊಟ್ಟ ಮೇಲೆ ಮತ್ತೆ ಅವರು ಕೇಳೋಕ್ಕೆ ಒಂದು
ಇನ್ನು ಜಿಲ್ಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಯಾರಾಗಬೇಕು ಅನ್ನೋ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿರುವ ವೀಕ್ಷಕರ ತಂಡ ಎಲ್ಲ ತಾಲೂಕುಗಳಿಗೂ ತೆರಳಿ ಸಮಗ್ರ ಮಾಹಿತಿ ಸಂಗ್ರಹಿಸುತ್ತಿದೆ. ನಾನು ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೇನೆ. ಆಕಾಂಕ್ಷಿಗಳು 5-6 ಇದ್ರೂ ಕೊನೆಗೂ ಹೈಕಮಾಂಡ್ ಸೂಕ್ತವಾದ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 8 ತಾಲೂಕುಗಳಿವೆ. ಜಿಲ್ಲೆಗೆ ಸಮರ್ಪಕ ನಾಯಕತ್ವ ನೀಡುವ ವ್ಯಕ್ತಿಯನ್ನೇ ಪಕ್ಷ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತದೆ ಎಂದು ಮಾಜಿ ಸಚಿವ ಡಾಕ್ಟರ್ ಎಚ್.ಎನ್. ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್.ಎಚ್. ಶಿವಶಂಕರ್ ರೆಡ್ಡಿ ತಿಳಿಸಿದ್ದಾರೆ. ಕೇಳ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ತಾಲೂಕಲ್ಲಿ ಕೂಡ ಗ್ರೌಂಡ್ ರಿಪೋರ್ಟ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನನಗೂ ಇಲ್ಲ. ಈಗ ಪ್ರಕಾಶ್ ಇದ್ದಾರೆ, ಇನ್ನು ಯಾರ್ಯಾರು ಇದ್ದಾರೋ ಬಹುಶಃ ಇವತ್ತು ನಾಳೆ ಗೊತ್ತಾಗುತ್ತೆ. ಆಮೇಲೆ ಯಾರಾದರೂ ಕೂಡ ಸಂಘಟನೆ ಮಾಡಬೇಕು, ಕೆಲಸ ಮಾಡಬೇಕು, ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಬೇಕು, ಸಮರ್ಥವಾಗಿ ಪಕ್ಷನ ಸಂಘಟನೆ ಮಾಡುವಂಥ ಕೆಲಸ ಮಾಡಬೇಕು. ಈಗಾಗಲೇ ಒಂದು ಪ್ರಿಲಿಮಿನರಿ ರೌಂಡ್ ಆಫ್ ವಿಸಿಟ್ಸ್ ಆದರೆ ಒಂದು ಅಂತಿಮ ಒಂದು ಅಭಿಪ್ರಾಯ ಮೂಡುತ್ತೆ. ಆಗ ಇಲ್ಲೇನು ಅಭಿಪ್ರಾಯ ಕೊಡ್ತಾರೆ ಅವ್ರು ಹೇಳಿದ್ದಾರೆ 6 ಜನನ ನಾವು ಪ್ಯಾನಲ್ ಮಾಡ್ತೀವಿ. ಸೊ ಈ ಹಂತದಲ್ಲಿ ಏನು ತೀರ್ಮಾನ ಆಗಲ್ಲ. ಸೊ ಅಭಿಪ್ರಾಯಗಳು ನಮ್ಮನ್ನು ಕರೆದು ವೈಯಕ್ತಿಕವಾಗಿ ಕೇಳ್ತೀವಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನೋಡ್ಕೊಂಡು ನಾವು ಜಿಲ್ಲೆ ಹಿತದೃಷ್ಟಿಯಿಂದ ಯಾರು ಮಾಡಿದ್ರೆ ಒಳ್ಳೆಯದು ಅಭಿಪ್ರಾಯಗಳನ್ನು ಆ ಸಂದರ್ಭದಲ್ಲಿ ನೇರವಾಗಿ ತಿಳಿಸ್ತೀವಿ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜೀವನದಲ್ಲಿ ಯಾರಿಗೆ ಕನಸುಗಳು ಇರುವುದಿಲ್ಲವೋ ಮತ್ತು ಆಶಾಭಾವನೆ ಇರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಗುರಿ ಮತ್ತು ಕನಸು ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಇವತ್ತು ಈ ಕಾರ್ಯಕ್ರಮದ ವೇದಿಕೆಗೆ ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಜ್ಞಾನ ಸುಧಾ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 10ನೇ ತರಗತಿ, ದ್ವಿತೀಯ ಪಿಯುಸಿ, ಪದವಿ ಹಾಗೂ ಸ್ನಾತಕೋತ್ತರ ಹಂತದವರಿಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಸಂಸದರು ಅಭಿನಂದಿಸಿದರು. ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಹಾಗೂ ಸಮಾಜದ ಬೆಂಬಲ ಸೂಚಿಸುವ ಉದ್ದೇಶದಿಂದ ಈ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ ಅವರು, ಇಂದಿನಿಂದ ಮುಂದಿನ 10 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಮಟ್ಟಕ್ಕೇರಬೇಕು ಮತ್ತು ತಾಲೂಕು ಹಾಗೂ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಬೇಕು. ನಾನು ಯಾವುದೇ ರಾಜಕೀಯ ಭಾಷಣ ಮಾಡಲು ಬಂದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಒಬ್ಬ ಸ್ನೇಹಿತನಾಗಿ, ಅವರ ಹಿರಿಯ ಅಣ್ಣನಾಗಿ ಬಂದಿದ್ದೇನೆ. ಯಾವುದೇ ಕ್ಷೇತ್ರದಲ್ಲಾದರೂ ಯಶಸ್ಸು ಸಾಧಿಸಲು ದೃಢವಾದ ಸಂಕಲ್ಪ ಮತ್ತು ಪರಿಶ್ರಮ ಮುಖ್ಯ. ವಿದ್ಯಾರ್ಥಿಗಳು ತಮ್ಮ ಶ್ರಮದಿಂದ ಮಾತ್ರ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಶಿಕ್ಷಣ ಇವತ್ತು ಎಲ್ಲ ರೀತಿ ಎಕ್ಸಾಮ್ಸ್ ನಡೀತಾ ಇದೆ. ಈಗ ನೀಟ್ ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ. ಶಿಕ್ಷಣ ಸಚಿವರು ಯಾರು ಕೂಡ ಇನ್ನೂ ಕೂಡ ಇಲ್ಲ. ಬಹುಶಃ 2 ಇಲಾಖೆ ಇನ್ನೂ ಅಷ್ಟು ಮುಖ್ಯ ಅಂತ ಅನಿಸಿಲ್ಲ ಅಂತ ಅನಿಸುತ್ತೆ ನನಗೆ ಸರ್ಕಾರಕ್ಕೆ. ಬರ ಅಧ್ಯಯನ ಕೃಷಿ ಸಚಿವರು ಇಲ್ದಿರ ಹೇಗ್ ಮಾಡ್ತಾರೆ? ಇದೆ ಅನೇಕ ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಪ ಬಹಳ ದೂರಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ. ಸರ್ಕಾರ ಮತ್ತು ಇಲ್ಲಿನ ಪ್ರತಿನಿಧಿಗಳು ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕು. ಇವತ್ತು ನಾನು ಕೂಡ ಸಂಬಂಧಪಟ್ಟಂತ ಆಯುಕ್ತರಿಗೆ ಮತ್ತು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಿಎಂ ಜಗನ್ನಾಥ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜೆವಿ ರಾಜಶೇಖರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಾಲಕೃಷ್ಣ, ಸುದರ್ಶನ್, ಡಿಸಿಸಿ ಬ್ಯಾಂಕ್ ಸದಸ್ಯ ಹನುಮೇಗೌಡ, ಬಿಜೆಪಿ ಮುಖಂಡರಾದ ಯತೀಶ್ ರೆಡ್ಡಿ, ಶ್ರೀನಾಥ್ ಬಾಬು, ಮಧುಸೂದನ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪೋಶೆಟ್ಟಿಹಳ್ಳಿ, ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಲು ರಾಜ್ಯದ ಮುಖಂಡರ ನಿಯೋಗ ನಡೆಸಿದ ಸಭೆಯಲ್ಲಿ ಹೊಡೆದಾಟ ಬಡಿದಾಟ ನಡೆದಿದ್ದು, ವೀಕ್ಷಕರ ಸಮ್ಮುಖದಲ್ಲಿ ನಡೆದ ಈ ಗಲಾಟೆ ಪಕ್ಷದಲ್ಲಿ ಒಮ್ಮತವಿಲ್ಲ ಎಂಬುದನ್ನು ಎದ್ದು ಕಾಣುವಂತೆ ಮಾಡಿದೆ. ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ನಲ್ಲಿನ ಭಿನ್ನಾಭಿಪ್ರಾಯವೇ ಗಲಾಟೆಗೆ ಮೂಲ ಕಾರಣ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಎಐಸಿಸಿ ಮಟ್ಟದ ಕಮಿಟಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲು ಕರೆದಿದ್ದ ಸಭೆಯಲ್ಲಿ ಗಲಭೆ ನಡೆದಿದೆ.
ಮಾಜಿ ಸಚಿವ ಎಂಸಿ ಸುಧಾಕರ್ ಮತ್ತು ಶಿಡ್ಲಘಟ್ಟ ಮುಖಂಡ ರಾಜೀವ್ ಗೌಡ ಬೆಂಬಲಿಗರ ಮಧ್ಯೆ ಹೊಡೆದಾಟ ಬಡಿದಾಟ ನಡೆದಿದೆ. ಅಭಿಪ್ರಾಯ ಸಂಗ್ರಹದ ವೇಳೆ ಮೈನಾರಿಟಿ ಮುಖಂಡರ ಅಭಿಪ್ರಾಯ ಸಂಗ್ರಹಿಸದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಶಿಡ್ಲಘಟ್ಟ ಮುಖಂಡ ಅಫ್ಸರ್ ಪಾಷಾ ಹಾಗೂ ಆದಿಲ್ ಪಾಷಾರವರು ಪ್ರಶ್ನಿಸುತ್ತಿದ್ದಂತೆ ಎಐಸಿಸಿ ಸದಸ್ಯ ಕಾರ್ತಿಕ್ ಎನ್ನುವವರು ಯಾರ ಅಭಿಪ್ರಾಯ ಕೇಳಬೇಕು ಎನ್ನುವ ಪಟ್ಟಿ ಇದೆ, ಅವರನ್ನೇ ಕೇಳುವುದು ಎಂದು ಹೇಳಿದ್ರು ಎಂದಾಗ ಹಾಗಾದ್ರೆ ಮೈನಾರಿಟಿಗಳ ಮತಗಳು ಬೇಡವೇ ಎಂದು ಮಾತಿಗೆ ಮಾತು ಬೆಳೆದಿದೆ. ಈ ಮಧ್ಯೆ ಸಭೆ ಮುಗಿಸಿ ಹೊರಗಡೆ ಹೋಗಿದ್ದ ಮಾಜಿ ಸಚಿವ ಎಂಸಿ ಸುಧಾಕರ್ ಗಲಾಟೆ ನಡೆಯುತ್ತಿದೆ ಎಂದು ಯಾರು ಮಾಹಿತಿ ಕೊಡುತ್ತಿದ್ದಂತೆ ಕಾರಿನಿಂದ ಇಳಿದು ಬಂದು ವೇದಿಕೆ ಮೇಲೆ ಹತ್ತಿ ರಾಜ್ಯ ಮುಖಂಡರ ಹತ್ತಿರ ಮಾತನಾಡುತ್ತಿದ್ದ ರಾಜೀವ್ ಗೌಡರನ್ನ ಕೆಳಗೆ ಇಳಿಸಿದ್ರು. ರಾಜೀವ್ ಗೌಡರ ಬೆಂಬಲಿಗರನ್ನ ಬೇಕೆಂದು ನಿರ್ಲಕ್ಷ್ಯ ಮಾಡುತ್ತಿದ್ದೀರಿ ಎಂದು ಸುಧಾಕರ್ರನ್ನ ಪ್ರಶ್ನೆ ಮಾಡುತ್ತಿದ್ದಂತೆ ಸುಧಾಕರ್ ಕಾರು ಚಾಲಕ ಶಿಡ್ಲಘಟ್ಟ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷನನ್ನ ಹಿಗ್ಗ ಮುಖ ಥಳಿಸಿದ ಎನ್ನಲಾಗಿದ್ದು, ಅದೇ ವೇಳೆ ಅಲ್ಲಿಗೆ ಬಂದ ಮಂಚೇನಹಳ್ಳಿ ಪಿಎನ್ ಪ್ರಕಾಶ್ ಸಹ ಕೈ ಮಾಡಿದ ಎಂದು ಹೊಡೆದಾಟದಲ್ಲಿ ಏಟು ತಿಂದ ವಕೀಲ ಶಿಡ್ಲಘಟ್ಟ ನರೇಂದ್ರ ಎನ್ನುವವರು ಆರೋಪಿಸಿದ್ದಾರೆ. ಸರ್ ಸೋಮು ಅಂತ ಮತ್ತೆ ಚೇತನ್ ಇವರಿಬ್ಬರು ಮೇಲೆ ಬೀಳ್ಬೇಕಾದ್ರೆ ಈ ಸರ್ ಉದ್ದೇಶ ಯಾವಾಗ ನನ್ನ ನೋಡಕ್ ಬಂದ ಯಾರು ಸಚಿವರಾದಂತ ಎಂಸಿ ಸುಧಾಕರ್ ಅವರು ಮೇಲೆ ಬಂದ್ರು, ಅವ್ರ ಮೇಲೆ ಉರುಮ್ಕೊಂಡು ಬಂದಾರೆ ಸರ್. ನಮ್ಮ ಮೇಲೆ ಬಿದ್ದು ಬಂದಾಗ ಆ ಸಂದರ್ಭದಲ್ಲಿ ಅವ್ರ ಅನುಯಾಯಿಗಳು ಸೇರ್ ಮಾಡಿದಂತ ನನ್ನ ಮೇಲೆ ಅಷ್ಟರೊಳಗೆ ನಮ್ಮ ಕಡೆಯವರು ಇದ್ರು, ಅವರು ಬಂದು ಎಲ್ಲ ರಕ್ಷಣೆ ಮಾಡೋದು ಅಷ್ಟರಲ್ಲಿ ಸರ್. ಇದಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ಇದ್ದಂಥವ್ರು ಪೊಲೀಸರು ನೇರವಾಗಿ ಕಣ್ಣಿನ ಮುಂದೆ ನೇರವಾಗಿ ನೋಡುದು ಸರ್. ಇದು ಪಕ್ಷದ ವಿಚಾರ. ನಾವು ಖಂಡಿತವೂ ಕೂಡ ಪಕ್ಷದ ಹಿರಿಯ ಮುಖಂಡರಿಗೆ ನಾವು ಇಲ್ಲಿ ಸಮಾಲೋಚನೆ, ನಾನು ಯಾರಿಗೆ ಹೇಳ್ಬೇಕು, ಹಿರಿಯರ ಸಲಹೆ ತಗೊಂಡು ಖಂಡಿತವಾಗ್ಲೂ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸರ್ಗೆ ಮತ್ತೆ ಎಐಸಿಸಿ ಅವ್ರಿಗೂ ಕಳಿಸ್ತೀನಿ. ಇನ್ನು ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜಿನಪ್ಪ ಮಧ್ಯ ಪ್ರವೇಶಿಸಿ ಅವರ ಜಗಳ ಬಿಡಿಸಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ವೀಕ್ಷಕರ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ, 3-4 ಬಣಗಳಿವೆ. ಇವರೆಲ್ಲರನ್ನೂ ಒಟ್ಟಾಗಿಸುವುದು ಹೇಗೆ ಎಂಬುದು ಸವಾಲಾಗಿರುವುದು ಕಂಡು ಬಂದಿದೆ ಎನ್ನಲಾಗಿದ್ದು, ನಿನ್ನೆ ನಡೆದ ಗಲಾಟೆಯಿಂದಾಗಿ ಇಂದು ಶಿಡ್ಲಘಟ್ಟದಲ್ಲಿ ನಡೆಯಬೇಕಿದ್ದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಸಭೆಯನ್ನ ಮುಂದೂಡಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮಳೆ ಇಲ್ಲದೆ ಉಳುಮೆ ಮಾಡಿಲ್ಲ, ಒಣ ಬೇಸಾಯದ ಯಾವ ಬೆಳೆಗಳು ಬಿತ್ತನೆ ಮಾಡಿಲ್ಲ. ಬರಗಾಲ ಆವರಿಸಿದ ಜಿಲ್ಲೆಗೆ ನಾಡಿನ ಜೀವನದ ಚಿಂತೆ ಕಾಡ್ತಿದೆ. ಏನೂ ಸಿಗದ ಬೀಡಿನಲ್ಲಿ ರೈತನ ನೆರವಿಗೆ ಬರುವ ಕೃಷಿ ವಿಮೆ ಕೊಂಚ ಉಸಿರಾಡುವಂತೆ ಮಾಡುತ್ತದೆ. ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಮುನಿರಾಜು ರಜಾ ದಿನವಾದ ಭಾನುವಾರವೂ ರೈತರಿಗೆ ವಿಮೆ ಮಾಡಿಸಲು ನೆರವಾಗಿದ್ರು. ಹೌದು, ಈ ಬಾರಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಎದ್ದು ಕಾಣ್ತಿದೆ. ಮುಂಗಾರು ಮಳೆ ಬೀಳದೆ ಯಾವ ರೈತರು ಉಳುಮೆ ಮಾಡಿಲ್ಲ. ಸರ್ಕಾರವೇ 30% ಜಮೀನುಗಳಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಒಪ್ಪಿಕೊಂಡಿದೆ. ಮೊದಲೇ ಬರಗಾಲ ಜಿಲ್ಲೆ ಎಂದು ಹಣೆಪಟ್ಟಿ ಹೊತ್ತಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದು ಕೂಡ ಇಲ್ಲ. ಈಗ ರಾಗಿ ಬೆಳೆಗೂ ಕಾಲವು ಮಿಂಚಿ ಹೋಗಿದೆ. ಭೂಮಿಯನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿರುವ ರೈತರ ಇಡೀ ವರ್ಷ ಬದುಕು ಸಾಗಿಸುವುದು ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಕೂತುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ. ಅಂತಹ ರೈತರ ಪಾಲಿಗೆ ಬೆನ್ನೆಲುಬಾಗಿ ಬೆಳೆ ವಿಮೆಯೊಂದನ್ನು ಸರ್ಕಾರ ಜಾರಿಗೆ ತಂದಿದೆ. ಈ ಮಾಹಿತಿಯನ್ನ ರೈತರಿಗೆ ಹೆಚ್ಚು ಪ್ರಚಾರ ಮಾಡಿ ಅವರಿಂದ ವಿಮೆ ಮಾಡಿಸುವ ಕಾಯಕದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು ರಜಾ ದಿನವನ್ನು ಲೆಕ್ಕಿಸದೆ ಶನಿವಾರ ಭಾನುವಾರವೂ ಕೆಲಸಕ್ಕೆ ಹಾಜರಾಗಿ ರೈತರಿಂದ ವಿಮೆ ನೋಂದಣಿ ಮಾಡಿಸಲು ಮುಂದಾಗಿದ್ದಾರೆ. ರೀತಿಯನ್ನು ಈ ಸರಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ
ಆಗಿರೋದ್ರಿಂದ ಎಲ್ಲ ರೈತರಲ್ಲಿ ಬೆಳೆ ವಿಮೆ ಮಾಡಿಸಲಿಕ್ಕೆ ನಾವು ಎಲ್ಲ ಪ್ರಚಾರ ಮಾಡ್ತಿದ್ವಿ, ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ವಿ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ಸೇವಾದಾರರಿಂದ ನಾವು ನಮ್ಮ ಎಲ್ಲ ರೈತಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಯಲ್ಲಿ ನಾವು ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತೇನು ರಜೆ ಇದ್ದರೂ ಸಹ ಇವತ್ತು ಮತ್ತು ನಾಳೆನೂ ಸಹ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈಗ ನಮ್ಮದು ಆನ್ಲೈನ್ ಆಗ್ತಿದೆ, ಬಟ್ ಪೇಮೆಂಟ್ಗೆ ಸ್ವಲ್ಪ ಸರ್ವರ್ ಇಶ್ಯೂ ಇದೆ. ಅವರು ಮೇಲಧಿಕಾರಿಗಳ ಹತ್ರ ಮಾತಾಡಿದ್ದಾರೆ, ಇನ್ನೊಂದು 2-3 ಅವರಲ್ಲಿ ಅದು ಸರ್ವ್ ಆಗುತ್ತೆ, ಅದು ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಈಗ ನೀನು ಅಧಿಸೂಚನೆ ಏನು ನಿಗದಿಪಡಿಸಿರ್ತಾರೆ, ಪ್ರತಿ ಎಕರೆಗೆ ರಾಗಿಗೆ 404 ರೂಪಾಯಿ ಕಟ್ಟಬೇಕಾಗುತ್ತೆ. ಈಗ ಬಿತ್ತನೆ ವೈಫಲ್ಯ ನಾವೇನು ವರದಿ ಕೊಟ್ಟಾಗ ರೈತರಿಗೆ ಕನಿಷ್ಠ 25% ವಿಮಾ ಮೊತ್ತದ ಅಮೌಂಟು ಅವ್ರಿಗೆ ಜಮೆ ಆಗುತ್ತೆ. ಆದ್ದರಿಂದ ಈ ವರ್ಷ ಬಿತ್ತನೆ ವಿಫಲ ಆಗೋ ಸಂಭವ ಇರೋದರಿಂದ ಹೆಚ್ಚಿನ ರೈತರನ್ನ ನಾವು ಮನವೊಲಿಸಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮದು ಪ್ರಮುಖವಾಗಿ ನಮ್ಮ ತಾಲೂಕಿನಲ್ಲಿ ರಾಗಿ ಮಳೆಯಾಶ್ರಿತ ಬೆಳೆಗೆ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಾರೆ. ಇನ್ನು ಮಂಡಿಕಲ್ ಭಾಗದಲ್ಲಿ ಮುಸ್ಕಿನ ಮತ್ತು ನೆಲಗಡ್ಡೆ ಬಿತ್ತನೆ ಮಾಡ್ತಾರೆ. ಇನ್ನು ಬಿತ್ತನೆ ವೈಫಲ್ಯಕ್ಕೆ ನಾವು ನೋಟಿಫಿಕೇಶನ್ ಮಾಡೋಕ್ಕೆ ಅವಕಾಶ ಇರೋದು ರಾಗಿ ಮಳೆಯಾಶ್ರಿತ ಬೆಳೆ ಆಗಿರೋದು ಹೆಚ್ಚಿನ ರೈತರನ್ನು ಅದಕ್ಕೆ ನೋಂದಣಿ ಮಾಡೋಕ್ಕೆ ನಾವು. ಈ ವರ್ಷ ಮಳೆ ಬಂದರೂ ಬೆಳೆ ಆಗುವುದಿಲ್ಲ, ಆದರೆ ಕೃಷಿ ವಿಮೆ ಮಾಡಿಸಿದ್ರೆ ಸರ್ಕಾರ ಬರಗಾಲ ಜಿಲ್ಲೆ ಅಥವಾ ತಾಲೂಕು ಎಂದು ನಮ್ಮ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಆಗ ವಿಮೆ ಮಾಡಿಸಿದ ಎಲ್ಲ ರೈತರಿಗೂ ನಷ್ಟಕ್ಕೊಳಗಾದ ಶೇಕಡಾವಾರು ಹಣ ವಿಮೆ ರೂಪದಲ್ಲಿ ಹಣ ಸಿಗಲಿದೆ. ಆದ್ದರಿಂದ ತಾಲೂಕಿನ ಬಾಕಿ ಇರುವ ರೈತರು ಈಗಲಾದರೂ ವಿಮೆ ಮಾಡಿಸಿಕೊಳ್ಳಿ ಎಂದು ವಿನಂತಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೃಷಿ ಬೆಳೆಗಳಿಂದ ನಿರೀಕ್ಷೆಯಷ್ಟು ಲಾಭ ಬರದೇ ಇರುವುದರಿಂದ ಬಾಗೇಪಲ್ಲಿ ತಾಲೂಕಿನ ನಿವೃತ್ತ ಶಿಕ್ಷಕರೊಬ್ಬರು ತಮ್ಮ ಹೊಲ ಗದ್ದೆಯಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ, ಕಬ್ಬು, ಬಾಳೆ ಗಿಡಗಳು ಹೀಗೆ 100 ಗಿಡ ಮರಗಳನ್ನು ಸಾವಯವ ಕೃಷಿ ಪದ್ಧತಿಯಿಂದ ಬೆಳೆಸಿ ಲಕ್ಷಾಂತರ ರು ಲಾಭ ಸಂಪಾದಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಇವರ ಹೆಸರು ಜಿ ರವಿನಾರಾಯಣ ರೆಡ್ಡಿ. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚೇಪಲ್ಲಿ ಗ್ರಾಮದ ನಿವಾಸಿ. ಶಿಕ್ಷಕ ವೃತ್ತಿಯಲ್ಲಿ ಬರೋಬ್ಬರಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ಸುಮ್ಮನೆ ಕೂರಲಿಲ್ಲ. ತಮ್ಮ ಹಾಗೂ ತಮ್ಮ ಅಣ್ಣಾಜಿ ಶಿವಾರೆಡ್ಡಿ ಅವರ ಜಮೀನು ಸೇರಿ ಒಟ್ಟು 3 ಎಕರೆ ಪ್ರದೇಶದಲ್ಲಿ ಕೃಷಿ ಆರಂಭಿಸಿದ್ರು. ಆರಂಭದಲ್ಲಿ ಸಾಂಪ್ರದಾಯಿಕ ಬೆಳೆಗಳಾದ ತೊಗರಿ, ಅವರೆ ಹಾಗೂ ತರಕಾರಿಗಳನ್ನ ಬೆಳೆದ್ರು. ಅಧಿಕ ವೆಚ್ಚ ಹಾಗೂ ಕೂಲಿಕಾರರ ಕೊರತೆಯಿಂದ ಕೃಷಿ ಪದ್ಧತಿಯನ್ನೇ ಬದಲಾಯಿಸಲು ನಿರ್ಧರಿಸಿದ್ರು. ರಾಜ್ಯದ ನಾನಾ ಭಾಗಗಳ ಮಾದರಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅಭ್ಯಾಸ ಮಾಡಿದ ಇವರು ತಮ್ಮ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಹಾಗೂ ಸಮಗ್ರ ಕೃಷಿ ಪದ್ಧತಿಯನ್ನ ಜಾರಿಗೆ ತಂದ್ರು. ಇಂದು ಇವರ ಜಮೀನಿನಲ್ಲಿ 960 ಮಹಾಗನಿ, 820 ಅಡಿಕೆ, 320 ಏಲಕ್ಕಿ ಬಾಳೆ, 60 ಡಾಲಿ ಚೀನಿ ಪಲಾವ್ ಎಲೆ, 55 ನಿಂಬೆ, 60 ನುಗ್ಗೆ ಹಾಗೂ 20 ತೆಂಗಿನ ಮರಗಳಿವೆ. ಇಷ್ಟೇ ಅಲ್ಲದೆ ಮಾವು, ಪಪ್ಪಾಯಿ, ಹಲಸು, ಸೀಬೆ, ಖರ್ಜೂರ, ಕಾಫಿ ಗಿಡಗಳ ಜೊತೆಗೆ ಮನೆ ಬಳಕೆಗೆ ಬೇಕಾಗುವ ದಾಳಿಂಬೆ, ನೆಲ್ಲಿ, ಮೋಸಂಬಿ, ಕಿತ್ತಳೆ ಗಿಡಗಳನ್ನು ಬೆಳೆಸಿದ್ದಾರೆ. ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳ ಹಂಗಿಲ್ಲದೆ ಕೇವಲ ಜೀವಾಮೃತ, ವೇಸ್ಟ್ ಡಿಕಂಪೋಸರ್ ಹಾಗೂ ಸಿವಿಆರ್ ಪದ್ಧತಿಯನ್ನ ಬಳಸಿ ಕೃಷಿ ಮಾಡ್ತಿದ್ದಾರೆ. ಇದರಿಂದ ಜಮೀನಿನಲ್ಲಿ ಅಂತರ್ಜಲ ಮಟ್ಟವೂ ಹೆಚ್ಚಾಗಿದೆ. ಮಧ್ಯವರ್ತಿಗಳ ಕಾಟವಿಲ್ಲದೆ ತಾವೇ ನೇರವಾಗಿ ಹಣ್ಣುಗಳನ್ನ ಮಾರುಕಟ್ಟೆಗೆ ತಲುಪಿಸಿ ಮಾರಾಟ ಮಾಡ್ತಿದ್ದು, ಹವಾಮಾನ ವೈಪರೀತ್ಯದ ನಡುವೆಯೂ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ನಿವ್ವಳ ಲಾಭ ಪಡೆಯುತ್ತಿದ್ದಾರೆ. ಇನ್ನು ಇವರ ಈ ಸಾಧನೆಗೆ ಅವರ ಧರ್ಮಪತ್ನಿ ಸುಗುಣ ಹಾಗೂ ಪುತ್ರ ಮನೋಜ್ ಕುಮಾರ್ ಸಂಪೂರ್ಣ ಸಾಥ್ ನೀಡಿದ್ದಾರೆ. ಒಂದು 3 ಎಕರೆ ಪ್ರದೇಶದಲ್ಲಿ 920 ಮಹಾಗನಿ ಗಿಡಗಳನ್ನು, ಅದು ಒಂದು 3 ವರ್ಷ ಆಗೋಗಿದೆ, 820 ಅಡಿಕೆ ಸಸಿಗಳನ್ನು ಇಟ್ಟಿದ್ದೀನಿ. 330 ಬಾಳೆ ಬಂದಿದೆ. ಬಾಳೆ ಇವಾಗ ಸುಮಾರು 3 ಕ್ವಿಂಟಾಲ್ವರೆಗೂ ಸ್ಟಾರ್ಟಿಂಗ್ ಆಗಿದೆ ಈಲ್ಡು. ನಂತರ 50 ನಿಂಬೆ ಇದೆ, 50 ಇದು ಡ್ರಮ್ ಬಿಟ್ ಇದೆ, ಮತ್ತು ಮಾವು, ದಾಲ್ಚಿನ್ನಿ ಒಂದು 60 ಗಿಡ ಇದೆ, ಮತ್ತು ನೋನಿ ಇದೆ, ಕಾಫಿ ಗಿಡ ಇದೆ, ಮಾವು ಗಿಡ ಇದೆ, ಸೀಬೆ ಗಿಡ ಇದೆ, ಇದೆಲ್ಲ ಇದೆ. ಅದೇ ರೀತಿ ಯಾವುದೇ ರೀತಿ ಕಲ್ಟಿವೇಷನ್ ಮಾಡ್ತಾಯಿಲ್ಲ. ಅದು ಬಿಟ್ಟು ನಂತರ ಇಲ್ಲಿ ಕೃಷಿ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇಲ್ಲೇ ಬೆಳಗ್ಗೆ ಬಂದು 8 ಗಂಟೆ, ದಾರಿ ಇಲ್ಲ, ಬರೋದಕ್ಕೆ ದಾರಿ ಇಲ್ಲದೆ ಇದ್ದರೂ ಕೂಡ ಕಾಲ್ನಡಿಗೆಯಲ್ಲಿ ಬಂದು ನಾನು ಇಷ್ಟೆಲ್ಲ ಇಂಪ್ರೂವ್ ಮಾಡಿದ್ದೀನಿ. ಅದರ ಜೊತೆಗೆ ನಮ್ಮ ಪತ್ನಿಯವರಾದಂಥ ಶ್ರೀಮತಿ MS ಸುಗುಣ ಅವರು ಮತ್ತು ನನ್ನ ಮಗನಾದಂಥ ಮನೋಜ್ ಕುಮಾರ್ ವಾರಕ್ಕೊಮ್ಮೆ ಬರ್ತಾನೆ. ಅವನು ಇಲ್ಲೆಲ್ಲ ಇದು ಗ್ರಾಸ್ ಕಟ್ಟಿಂಗ್ ಇದೆಲ್ಲ ಮಾಡಿ ಇದು ಮಾಡ್ತಾನೆ. ನಮ್ಮ ಮನೆಯವರು ಕೂಡ ನನಗೆ
ಇದರಲ್ಲಿ ನೆರವಾಗ್ತಾರೆ. ನೀರನ್ನು ಹಿಡಿಯುವ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಸಾವಯವ ಕೃಷಿಯಲ್ಲಿ ಅರಣ್ಯ, ತೋಟಗಾರಿಕೆ ಮತ್ತು ಕೃಷಿ ಬೆಳೆಗಳನ್ನು ಬೆಳೆದರೆ ಮುಂದೆ ದೀರ್ಘಾವಧಿಯಲ್ಲಿ ರೈತರಿಗೆ ಹೆಚ್ಚಿನ ಆದಾಯ ತರಲಿದೆ. ಮಣ್ಣಿನ ಗುಣ ಅರಿತು ಸಾವಯವ ಹಾದಿಯಲ್ಲಿ ಸಮಗ್ರ ಕೃಷಿ ಮಾಡಿದರೆ ಕೃಷಿಯು ಲಾಭದಾಯಕ ಎಂಬುದನ್ನು ಈ ನಿವೃತ್ತ ಶಿಕ್ಷಕ ನಿರೂಪಿಸಿದ್ದಾರೆ. ಇವರ ಈ ವೃಕ್ಷ ಪ್ರೀತಿ ಮತ್ತು ಕೃಷಿ ಸಾಧನೆ ಉಳಿದ ರೈತರಿಗೂ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಸುಮಾರು 1.5 ವರ್ಷದಿಂದ ಪ್ರತಿನಿತ್ಯ ಒಂದೊಂದು ತೋಟದಲ್ಲಿ ಕಳ್ಳತನ ಮಾಡ್ತಿದ್ದ ಆರೋಪಿಯನ್ನ ಹೊಂಚು ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಳ್ಳನನ್ನ ಹಿಡಿದ ರೈತರು ಗ್ರಾಮದಲ್ಲಿ ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅದೆಲ್ಲಿ ಗೊತ್ತಾ? ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಿಮರ್ದಹಳ್ಳಿ ಗ್ರಾಮದ ವ್ಯಕ್ತಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಸುಮಾರು 1.5 ವರ್ಷದಿಂದ ಪ್ರತಿನಿತ್ಯ ಒಂದೊಂದು ತೋಟದಲ್ಲಿ ಕಳ್ಳತನ ಮಾಡ್ತಿದ್ದ ಆರೋಪಿಯನ್ನ ಹೊಂಚು ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಕಳ್ಳನನ್ನು ಹಿಡಿದ ರೈತರು ಗ್ರಾಮದಲ್ಲಿ ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದಲ್ಲಿ ನಡೆದಿದೆ. ಆರೋಪಿ ಸಿಕ್ಕಿ ಬೀಳುತ್ತಿದ್ದಂತೆ ಗ್ರಾಮದಲ್ಲಿ ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದು ತಮ್ಮ ಪೊಲೀಸ್ ಭಾಷೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ. ಇನ್ನು ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನ ಅತ್ಯಂತ ಜನನಿಬಿಡ ಪ್ರದೇಶವಾದ ಹಳೆ ಸರ್ಕಾರಿ ಆಸ್ಪತ್ರೆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ರಸ್ತೆಯ ಗುಂಡಿಗಳಲ್ಲಿ ನೀರು ನಿಂತು ಎಲ್ಲೆಂದ್ರೆ ಅಲ್ಲಿ ಪುಟ್ಟ ಕೆರೆಗಳು ನಿರ್ಮಾಣವಾಗಿದೆ. ವಾಹನ ಸವಾರರಿಗೆ ರಸ್ತೆಯಲ್ಲಿ ಗುಂಡಿ ಎಲ್ಲಿದೆ ಎಂದು ತಿಳಿಯದೆ ದಿನನಿತ್ಯ ಜಾರಿ ಬಿದ್ದು ಗಾಯಗೊಳ್ಳುತ್ತಿರುವ ಘಟನೆಗಳು ಮರುಕಳಿಸುತ್ತಿವೆ. ಗೌರಿಬಿದನೂರು ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ರಸ್ತೆಯ ದುಸ್ಥಿತಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ರಸ್ತೆ ಸಂಪೂರ್ಣವಾಗಿ ಗುಂಡಿಗಳಿಂದ ಕೂಡಿದೆ. ಇತ್ತೀಚಿನ ಮಳೆಯಿಂದಾಗಿ ರಸ್ತೆ ಮೇಲಿನ ಗುಂಡಿಗಳಲ್ಲಿ ನೀರು ನಿಂತಿರುವುದರಿಂದ ರಸ್ತೆ ಎಲ್ಲಿದೆ, ಗುಂಡಿ ಎಲ್ಲಿದೆ ಎಂಬುದು ವಾಹನ ಸವಾರರಿಗೆ ಗುರುತಿಸಲು ಸಾಧ್ಯವಾಗ್ತಿಲ್ಲ. ದ್ವಿಚಕ್ರ ವಾಹನ ಸವಾರರು ಜಾರಿ ಬಿದ್ದು ಗಾಯಗೊಳ್ಳುವ ಘಟನೆಗಳು ಹೆಚ್ಚುತ್ತಿದ್ದು, ಸಾರ್ವಜನಿಕರು ನಿತ್ಯ ಆತಂಕದಲ್ಲೇ ಸಂಚರಿಸುವಂತಾಗಿದೆ. ಈ ರಸ್ತೆಯು ಹಳೆ ಸರ್ಕಾರಿ ಆಸ್ಪತ್ರೆ, ಸುತ್ತಮುತ್ತಲಿನ ವಸತಿ ಪ್ರದೇಶಗಳು, ವ್ಯಾಪಾರ ಮಳಿಗೆಗಳು ಹಾಗೂ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ರು ಹಲವು ವರ್ಷಗಳಿಂದ ಸಮರ್ಪಕ ಅಭಿವೃದ್ಧಿ ಕಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಮಳೆ ಬಂದಾಗ ರಸ್ತೆ ಸಂಪೂರ್ಣ ಕೆರೆಯಂತಾಗ್ತಿದ್ದು, ಪಾದಾಚಾರಿಗಳು ಸಹ ರಸ್ತೆ ದಾಟಲು ಹರಸಾಹಸ ಪಡುವಂತಾಗಿದೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ರಸ್ತೆ ಹಾಳಾದಾಗಲೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗುಂಡಿಗಳಿಗೆ ಜಲ್ಲಿ ಹಾಕಿ ತಾತ್ಕಾಲಿಕವಾಗಿ ಮುಚ್ಚುವ ಕೆಲಸ ಮಾಡುತ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಜಲ್ಲಿ ಕೊಚ್ಚಿ ಹೋಗಿ ಮತ್ತೆ ರಸ್ತೆ ಹಿಂದಿನ ಸ್ಥಿತಿಗೆ ಮರಳುತ್ತದೆ. ಹೀಗಾಗಿ ಸಾರ್ವಜನಿಕರ ಹಣವನ್ನ ವ್ಯರ್ಥವಾಗುವುದರ ಜೊತೆಗೆ ಸಮಸ್ಯೆ ಮಾತ್ರ ಶಾಶ್ವತವಾಗಿ ಬಗೆಹರಿಯುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿಗಳು, ವೃದ್ಧರು, ರೋಗಿಗಳು ಹಾಗೂ ಆಸ್ಪತ್ರೆಗೆ ತೆರಳುವ ಸಾರ್ವಜನಿಕರು ಈ ರಸ್ತೆಯಲ್ಲೇ ನಿತ್ಯ ಸಂಚರಿಸಬೇಕಾಗಿರುವುದರಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ರಾತ್ರಿ ವೇಳೆ ಹಾಗೂ ಮಳೆಯ ಸಮಯದಲ್ಲಿ ಗುಂಡಿಗಳು ಕಾಣಿಸದ ಕಾರಣ ಅಪಘಾತದ ಅಪಾಯ ಮತ್ತಷ್ಟು ಹೆಚ್ಚುತ್ತಿದೆ. ಸ್ಥಳೀಯರು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ರಸ್ತೆ ಸಮಸ್ಯೆಯನ್ನ ತಂದಿದ್ರೂ ಶಾಶ್ವತ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ರಸ್ತೆ ನಿರ್ಮಾಣದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಮಳೆಗಾಲದಲ್ಲಿ ಅಪಘಾತಗಳು ಹೆಚ್ಚುವ ಸಾಧ್ಯತೆ ಇರುವುದರಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಏಕಮತದ ಆಗ್ರಹವಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೃತಕ ಬುದ್ಧಿಮತ್ತೆ AI ಯುಗಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಆಕಾಶ್ ಕಾಲೇಜಿನಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ. ಕಡಿಮೆ ಶುಲ್ಕದಲ್ಲಿ ಶೈಕ್ಷಣಿಕ ಸೇವೆ ನೀಡುವುದರ ಜೊತೆಗೆ ಟ್ರಸ್ಟ್ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಆಕಾಶ್ ಪಿಯು ಕಾಲೇಜ್ ವತಿಯಿಂದ ಸಂಭ್ರಮ 13 ಫ್ರೆಶರ್ಸ್ ಡೇ ಹಾಗೂ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷ ಗೊಲ್ಲು ಶ್ರೀನಿವಾಸ್, ಕಳೆದ 13 ವರ್ಷಗಳಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತಮ ಹಾಗೂ ಮೌಲ್ಯ ಆಧಾರಿತ ಶಿಕ್ಷಣ ನೀಡುವ ಮೂಲಕ ಅವರ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುತ್ತಾ ಬಂದಿದೆ. ಕೃತಕ ಬುದ್ಧಿಮತ್ತೆ ಯುಗಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ. ಕಡಿಮೆ ಶುಲ್ಕದಲ್ಲಿ ಶೈಕ್ಷಣಿಕ ಸೇವೆ ನೀಡುವುದರ ಜೊತೆಗೆ ಟ್ರಸ್ಟ್ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನು ನಡೆಸಲಾಗುತ್ತಿದೆ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದರು. ಸರ್, ಅಮ್ಮ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋಂಥದ್ದು ಸೋಷಿಯಲ್ ಸರ್ವಿಸ್ಗೋಸ್ಕರ ಹುಟ್ಟಿರೋಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಆಕಾಶ್ ಪದವಿ ಪೂರ್ವ ಕಾಲೇಜ್ ಅನ್ನೋಂಥದ್ದು ಒಂದು ಮಹತ್ವಾಕಾಂಕ್ಷೆಯ ಕನ್ನಡಿದ ಕೂಸು, ಒಂದು ಮಗು ಇದ್ದಂಗೆ. ಈ ಟ್ರಸ್ಟಿನ ಅಡಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಒಳ್ಳೆ ಕ್ವಾಲಿಟಿ, ಧನಾತ್ಮಕವಾಗಿ ಒಳ್ಳೆಗೆ ವಿದ್ಯಾಭ್ಯಾಸವನ್ನು ಕೊಟ್ಟು, ಕ್ವಾಲಿಟಿ ಎಜುಕೇಷನ್ ಕೊಟ್ಟು, ಏನು ಗ್ರಾಮಾಂತರ ಪ್ರದೇಶದಿಂದ ಬಂದಿರೋಂಥ ಮಕ್ಕಳಾಗಿರ್ಬೋದು, ಆರ್ಥಿಕವಾಗಿ ಸಬಲರಾಗಿ ಕಷ್ಟ ಇರೋಂಥ ಸಂದರ್ಭದಲ್ಲಾಗಿರ್ಬೋದು, ಎಲ್ಲ ಜಾತಿ ಭೇದ ಧರ್ಮ ಇಲ್ಲದೆ ಈಕ್ವಾಲಿಟಿಯನ್ನು ಪ್ರೊವೈಡ್ ಮಾಡಿ ಹ್ಯುಮ್ಯಾನಿಟಿಯಿಂದ ಲಾಭದಾಯಕವಾಗಿ ನಡೆಸೋಂಥ ಕಾಲದಲ್ಲಿ ನಮ್ಮ ಆಕಾಶ್ ಪಿ ಯು ಕಾಲೇಜ್ ಅನ್ನೋಂಥದ್ದು ಮಕ್ಕಳ ಏಳಿಗೆಗಾಗಿ ಲಾಭ ಬಂದರೂ ಬರದೇ ಇದ್ದರೂ ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ನಿಂತು ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ಟು ಅವರಿಗೆ ಜೀವನಕ್ಕೆ ಒಂದು ರೂಪುರೇಷವನ್ನು ಮಾಡೋಂಥ ನಮ್ಮ ಆಕಾಶ್ ಪಿ ಯು ಕಾಲೇಜು ಮುಂದೆ ಹೆಜ್ಜೆ ಇರುತ್ತೆ ಅಂತ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಭಾಷಣ ಮಾಡಿ ಅವರ ಉಜ್ವಲ ಭವಿಷ್ಯಕ್ಕೆ ಅಗತ್ಯವಾದ ಮಾರ್ಗದರ್ಶನ ನೀಡುವುದರ ಜೊತೆಗೆ ಆತ್ಮವಿಶ್ವಾಸ ತುಂಬಿದ್ರು. ಇದೇ ವೇಳೆ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶ್ವ ವಿವೇಕ ಕಾಲೇಜಿನ ಪ್ರಾಂಶುಪಾಲ ಆಂಜಿ, ಸ್ಯಾಮನ್ಸ್ ಸಂತೋಷ್, ಟಿಎಪಿಸಿಎಂಎಸ್ ನಿರ್ದೇಶಕ ಈರ ಚನ್ನಪ್ಪ, ಉಮೇಶ್ ಜಿ, ನಗರಸಭೆ ಮಾಜಿ ಸದಸ್ಯೆ ರುಕ್ಮಿಣಿ ಮುನಿರಾಜು, ಪ್ರವೀಣ್ ಕುಮಾರ್, ಸುದರ್ಶನ್ ರೆಡ್ಡಿ, ವೆಂಕಟೇಶ್ ಖಜಾಂಜಿ, ಆನಂದ್, ಶಿಲ್ಪಾ ವೆಂಕಟೇಶ್, ಪ್ರಾಂಶುಪಾಲ ಗಂಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೂತ್ ಮಟ್ಟದ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಮನೆ ಮನೆಗೆ ಭೇಟಿ ನೀಡಿ ಎಸ್ಐಆರ್ನಿಂದ ಆಗುವ ಅನುಕೂಲಗಳ ಬಗ್ಗೆ ತಿಳಿಸುವುದು ಹಾಗೂ ಅರಿವು ಮೂಡಿಸುವುದರ ಜೊತೆಗೆ ಪಕ್ಷದ ಸಂಘಟನೆಯನ್ನ ಬಲವರ್ಧನೆಗೊಳಿಸುವುದೇ ಬೂತ್ ಮಟ್ಟದ ಸಶಕ್ತೀಕರಣದ ಪ್ರಮುಖ ಕಾರ್ಯವಾಗಿದೆ ಎಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ತಿಳಿಸಿದರು. ಚಿಂತಾಮಣಿ ನಗರದ ನಾರಸಿಂಹಪೇಟೆಯಲ್ಲಿ 22 ಮತ್ತು 24ನೇ ವಾರ್ಡ್ನ ಯುವ ಮೋರ್ಚಾ ಶ್ರೀನಿವಾಸರ ಮನೆಯ ಆವರಣದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಮತ್ತು ಎಸ್ಐಆರ್ ಮತ್ತು ಬೂತ್ ಮಟ್ಟದ ಸಶಕ್ತೀಕರಣ ಸಭೆಯಲ್ಲಿ ಮಾತನಾಡಿದ ಅವರು, ಬೂತ್ ಮಟ್ಟದ ಸಶಕ್ತೀಕರಣ ಪಕ್ಷದ ಪ್ರಮುಖ ಅಸ್ತ್ರವಾಗಿದ್ದು ಇದರ ಮೂಲಕ ಪಕ್ಷ ಸಂಘಟನೆ ಬಲಯುತವಾಗುತ್ತದೆ. ಎಸ್ಐಆರ್ ಮತ್ತು ಬೂತ್ ಮಟ್ಟದ ಸಶಕ್ತೀಕರಣದ ಮುಖ್ಯ ಉದ್ದೇಶ ಮನೆ ಮನೆಗೆ ಭೇಟಿ ನೀಡಿ ಮತದಾರರನ್ನ ಗುರುತಿಸಿ ವಿಶೇಷ ಸಮಗ್ರ ಮತದಾರರ ಪಟ್ಟಿಯಲ್ಲಿ ಸಕ್ರಮಗೊಳಿಸಲಾಗುವುದು. ಬೇರೆ ದೇಶದಿಂದ ಅಕ್ರಮವಾಗಿ ವಲಸೆ ಬಂದು ನೆಲೆಸಿರುವವರನ್ನ ಗುರುತಿಸಲು ಸಹಾಯಕವಾಗುತ್ತದೆ. ಇದಕ್ಕೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗುರುತಿಸಿ ವಿಶೇಷ ಮತದಾರರ ಪರಿಷ್ಕರಣೆಯನ್ನ ಸಕ್ರಮಗೊಳಿಸುವ ಜವಾಬ್ದಾರಿಯಾಗಿದೆ ಎಂದರು. 30 ವರ್ಷಗಳಿಂದ ಮಾಡ್ದಿರ ಇವಾಗ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಯಾರು ಓಟು ತೆಗೆಯೋದಕ್ಕೂ ಮಾಡ್ತಾ ಇಲ್ಲ. ಯಾರನ್ನೂ ಅವೇಳನ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ, ತಪ್ಪು ಮಾಹಿತಿ. ಈ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂದ್ರೆ ತಪ್ಪು ಮಾಹಿತಿಗಳು ಕೊಟ್ಟು ಜನನ್ನ ದಿಕ್ಕು ತಪ್ಪಿಸೋದು. ಸತ್ತೋರ್ನ ಇಲ್ಲಿಂದ ಓದೋರ್ನ ವೋಟ್ ಲಿಸ್ಟಲ್ಲಿ 5 ವೋಟ್ ಲಿಸ್ಟಲ್ಲೂ ಸತ್ತೋರೇ ಬರ್ತಾ ಇದೆ. ನಮ್ಮ ತಾತನೋ ನಮ್ಮ ಅಜ್ಜಿನೋ ನಮ್ಮ ತೆಗೆದು ನೋಡಿ ನಮ್ಮ ತಾತನ ಹೆಸರು ಇರ್ತದೆ, ನಮ್ಮ ಅಜ್ಜಿ ಹೆಸರು ಇರ್ತದೆ, ನಮ್ಮ ಅಮ್ಮನ ಹೆಸರು ಇರ್ತದೆ, ಸತ್ತೋಗಿರೋ ಹೆಸರೆಲ್ಲ ಇರ್ತದೆ. ಅದರೊಳಗೆ ಇವನ್ನ ಪರಿಷ್ಕರಣೆ ಮಾಡ್ತಾರೆ. ನಾರಸಿಂಹಪೇಟೆಯಲ್ಲಿ 22 ಮತ್ತು 24ನೇ ವಾರ್ಡ್ನ ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್, 22ನೇ ವಾರ್ಡ್ನ ಬೂತ್ ಅಧ್ಯಕ್ಷ ಕಿರಣ್, 24ನೇ ವಾರ್ಡ್ನ ಬೂತ್ ಅಧ್ಯಕ್ಷ ಬಾಪುರೆಡ್ಡಿ, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜು, ನಿಕಟಪೂರ್ವ ನಗರ ಮಂಡಲ ಅಧ್ಯಕ್ಷ ಮಹೇಶ್ ಬೈ, ಪ್ರಧಾನ ಕಾರ್ಯದರ್ಶಿ ಸಿಎಸ್ ಮನೋಹರ್ ರೆಡ್ಡಿ,
ಗಾಜಲ ಶಿವ ವೆಂಕಟ ಶಿವಾರೆಡ್ಡಿ ಸಂಘಟನಾ ಸಂಚಾಲಕ, ನಾಗರಾಜ್ ಸಂಘಟನಾ ಸಹ ಸಂಚಾಲಕ, ದೇವರಾಜ್ ಉಪಾಧ್ಯಕ್ಷ, ಹರಿ ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಎನ್ ಮುನಿರಾಜು, ಎಸ್ಟಿ ಮೋರ್ಚಾ ಅಧ್ಯಕ್ಷ ಜಗದೀಶ್, ದೇವರಾಜ್ ಇನ್ನಿತರರು ಹಾಜರಿದ್ದರು. ಬೇದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಸ್ತು ಎಂಬುದು ಜೀವನದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಶಿಸ್ತು ಇಲ್ಲದಿದ್ರೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಆ ಶಿಸ್ತು ಹೇಗಿರಬೇಕು ಎಂದ್ರೆ, ಎಲ್ಲರ ಮುಂದೆ ಇರುವಾಗ ಶಿಸ್ತಿನಿಂದ ವರ್ತಿಸುವುದು ಮುಖ್ಯವಲ್ಲ. ಯಾರು ಇಲ್ಲದಿದ್ದಾಗ ನಾವುಗಳು ಶಿಸ್ತಿನಿಂದ ಇರುವುದು ಜೀವನದಲ್ಲಿ ಮುಖ್ಯವಾಗುತ್ತದೆ ಎಂದು ಡಿವೈಎಸ್ಪಿ ಪ್ರಕಾಶ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ವಿದ್ಯಾ ಅಮೃತ್ ಪಿಯು ಕಾಲೇಜಿನಲ್ಲಿ ನಡೆದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಪ್ರಕಾಶ್ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಮೊದಲು ಶಿಸ್ತನ್ನು ಕಲಿಯಬೇಕು. ಅದೇ ರೀತಿ ವಿದ್ಯಾ ಅಮೃತ್ ಪಿಯು ಕಾಲೇಜು ಹೆಸರಿನಲ್ಲೇ ವಿದ್ಯೆ ಇದೆ. ಹಾಗಾಗಿ ಎಲ್ಲರೂ ಸಹ ಸಮಯ ವ್ಯರ್ಥ ಮಾಡದೇ ಇರುವ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಏಕೆಂದರೆ ಒಂದು ಬಾರಿ ಹೋದ ಸಮಯ ಮತ್ತೆ ಬರುವುದಿಲ್ಲ. ಹಾಗಾಗಿ ಯಾವುದೇ ರೀತಿಯ ದುಶ್ಚಟಗಳಿಗೆ ಬಾನಿಸರಾಗದೆ ಒಳ್ಳೆಯ ವ್ಯಕ್ತಿಗಳೊಂದಿಗೆ ಸೇರಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಬೇಕು ಎಂದು ತಿಳಿಸಿದರು. ಶಿಸ್ತು ಅಂದ್ರೆ ಬರೀ ನಾನು ಒಳ್ಳೆಯ ಡ್ರೆಸ್ ಹಾಕೊಳ್ತೀನಿ, ಒಳ್ಳೆ ತಲೆ ಬಾಚ್ಕೊಳ್ತೀನಿ, ಹೇಳಿದ ಪಾಠ ಕೇಳಿಸ್ಕೊಳ್ತೀನಿ, ಹೋಮ್ವರ್ಕ್ ಮಾಡ್ತೀನಿ, ಇದೊಂದೇ ಶಿಸ್ತಲ್ಲ. ಯಾರೂ ನೋಡದೇ ಇದ್ದಾಗ ನಾವು ಒಳ್ಳೆ ರೀತಿಯಲ್ಲಿ ಯಾವಾಗ ನಡ್ಕೊತೀವಿ ಅದೇ ಶಿಸ್ತು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಟ್ರಾಫಿಕ್ ಸಿಗ್ನಲ್ ಇದೆ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲ, ಆದರೂ ಕೂಡ ಆ ಸಿಗ್ನಲ್ನ ಪಾಲನೆ ಮಾಡ್ತೀವಲ್ಲ, ಅದು ಶಿಸ್ತು ಅನಿಸ್ತಾರೆ. ಅಂದರೆ ಯಾರಾದರೂ ನೋಡ್ತಾರೆ, ಯಾರಾದರೂ ಕೇಳ್ತಾರೆ, ಯಾರಾದರೂ ಬೈತಾರೆ ಅಥವಾ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಮಾತ್ರ ಇದು ಅಶಿಸ್ತು ಅನಿಸ್ಬೇಕು ಹೊರತು ಶಿಸ್ತು ಅಲ್ಲ ಅನ್ನೋದು ಆ ರೀತಿ ಭಾವನೆ ಇರಬಾರ್ದು ಯಾವಾಗಲೂ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಆವಲಪ್ಪ, ಶಿಕ್ಷಕ ವೆಂಕಟೇಶ್, ಮುನಿನಾರಾಯಣ್, ಪ್ರಾಂಶುಪಾಲರಾದ ಶ್ರೀದೇವಿ, ಉಪಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್, ಉಪನ್ಯಾಸಕರಾದ ಭಾವಾಜಾನ್, ಶಿಲ್ಪಾ, ನಾಗಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಪೋಶೆಟ್ಟಿಹಳ್ಳಿ, ಚೇತನ್ ಪಿವಿ, ಎ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆಯ ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಮಾಜಿ ಸಚಿವರು ಹಾಗೂ ಹಿರಿಯ ಜನನಾಯಕ ಶ್ರೀ ಸಿ ವೀರಣ್ಣ ಇನ್ನಿಲ್ಲ. ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಸರಳತೆಯ ರಾಜಕಾರಣಕ್ಕೆ ಹೆಸರಾಗಿದ್ದ ಸಿ ವೀರಣ್ಣ ಅವರ ನಿಧನದಿಂದಾಗಿ ನಾಡಿನ ರಾಜಕೀಯ ಕ್ಷೇತ್ರ ಬಡವಾಗಿದೆ. 1983 ಮತ್ತು 1985ರ ಚುನಾವಣೆಯಲ್ಲಿ ಕೊರಟಗೆರೆ ಕ್ಷೇತ್ರದಿಂದ ಜನತಾ ಪಕ್ಷದ ಶಾಸಕರಾಗಿ ಆಯ್ಕೆಯಾದ ವೀರಣ್ಣ ರಾಜಕೀಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದವರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದು.
ರಾಮಕೃಷ್ಣ ಹೆಗಡೆ ಹಾಗೂ ಎಸ್ಆರ್ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಣ್ಣ ಉಳಿತಾಯ, ಸಾರಿಗೆ, ಕೈಗಾರಿಕೆ ಮತ್ತು ವಾಣಿಜ್ಯ ಹಾಗೂ ಬಂದೀಖಾನೆ ಸೇರಿದಂತೆ ಬರೋಬ್ಬರಿ 7 ಪ್ರಮುಖ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಹೆಗ್ಗಳಿಕೆ ವೀರಣ್ಣ ಅವರದ್ದು. ಸಣ್ಣ ಉಳಿತಾಯ ಖಾತೆಯ ಸಚಿವರಾಗಿದ್ದಾಗ ಇವರು ಮಾಡಿದ ಕೆಲಸದಿಂದಾಗಿ ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೇರಿತ್ತು. 1991ರಲ್ಲಿ ವಾಲ್ಮೀಕಿ ಪರ್ಯಾಯ ಪದಗಳಾದ ನಾಯಕ್, ಬೇಡ ಜಾತಿಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸರ್ಕಾರದ ಮಟ್ಟದಲ್ಲಿ ಬೃಹತ್ ಹೋರಾಟ ನಡೆಸಿದ್ರು. ಇವರ ಈ ಮಹಾನ್ ಸೇವೆಯನ್ನ ಗುರುತಿಸಿ ರಾಜ್ಯ ಸರ್ಕಾರ 2016-17ನೇ ಸಾಲಿನಲ್ಲಿ ಪ್ರತಿಷ್ಠಿತ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರೆಗೆದರಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಗಾದಿ ಪೈಪೋಟಿ. ಜಿಲ್ಲಾಧ್ಯಕ್ಷರುಗಳ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಿಸುತ್ತಿರುವ ಎಐಸಿಸಿ ವೀಕ್ಷಕರ ತಂಡ. ಮಂಚೇನಹಳ್ಳಿಯಲ್ಲಿ ಜ್ಞಾನಸುಧಾ ಸ್ಕಾಲರ್ಶಿಪ್ ವಿತರಣೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೆಚ್ಚುಗೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹ. ಹೈಕಮಾಂಡ್ನ ವೀಕ್ಷಕರ ಸಭೆಯಲ್ಲಿ ಹೊಡೆದಾಟ, ಬಡಿದಾಟ. ಕೈಕೊಟ್ಟ ಮಳೆ ಬಿತ್ತನೆ ಮಾಡಲಾಗದೆ ರೈತ ವಿಮೆ ಮಾಡಿಸಲು ನೂಕುನುಗ್ಗಲು. ರಜಾ ದಿನವೂ ಬಿಡುವಿಲ್ಲದೆ ಕೃಷಿ ವಿಮೆ ಮಾಡಿಸುತ್ತಿರುವ ರೈತರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.